ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು 3ನೇ ಸಲ ಹೋಗ್ತಾ ಇರೋದು ನಾನು ರಿಸೆಪ್ಷನ್ದು ಲೆಹೆಂಗನ ಸ್ಟಿಚಿಂಗಿಂದ ಈಸ್ಕೊಬರೋಣ ಅಂತ. ಬಟ್ 2 ಸಲನೂ ಸ್ಟಿಚ್ ಆಗಿರಲಿಲ್ಲ. ಇವತ್ತು ಫೈನಲಿ 3ನೇ ಸಲ ಹೋಗ್ತಾ ಇದ್ದೀನಿ. ದೇವ್ರ ದಯದಿಂದ ಸ್ಟಿಚ್ ಆಗಿದ್ರೆ ಸಾಕು. ನನಗೂ ಬೇಜಾರಾಗ್ಬಿಟ್ಟಿದೆ. ಅಂದರೆ ಎಲ್ಲ ಇನ್ನೇನು ಭಾಳ ದೂರ ಇಲ್ಲ ಮದುವೆ. ನೀವೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಆಗ್ತಿರೋದು ನೋಡ್ತಿರ್ಬೋದು. ಕೆಲವ್ರು ಕಮೆಂಟ್ ಹಾಕಿದ್ರೆ, ರಮ್ಯಾ ನಿಮ್ಮ ತಮ್ಮನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಲ್ವಾ ಅಂತ. ಸೊ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಆಗ್ತಾ ಇದೆ. ಮದುವೆನೂ ಕೂಡ ಇನ್ನೇನು ಹತ್ರನೇ ಬಂದುಬಿಡ್ತಾ ಇದೆ. ಅಷ್ಟರಲ್ಲಿ ನಾವು ಎಲ್ಲ ರೆಡಿ ಮಾಡ್ಕೋಬೇಕಲ್ವ. ಅರ್ಜೆಂಟಲ್ಲಿ ಇನ್ನೂ ಇನ್ವಿಟೇಷನ್ಸ್ ಎಲ್ಲ ಕೊಡೋದಕ್ಕೆ ಶುರು ಮಾಡಿದ್ರಂತೂ ನನ್ನ ಗಂಡನೂ ನಂಗೆ ಕೈ ಸಿಗಲ್ಲ, ಓಡಾಟ ಅದು ಇದು ಅಂತ ಅಂದ್ಕೊಂಡು. ಆಮೇಲೆ ಅಮ್ಮನೂ ಬ್ಯುಸಿ ಆಗಿಬಿಡ್ತಾರೆ, ಇನ್ವಿಟೇಷನ್ ಕೊಡೋದಕ್ಕೆ ಅಮ್ಮನೂ ಓಡಾಡ್ತಾರಲ್ವ. ಆಗ ಮಕ್ಕಳು ನೋಡ್ಕೊಂಡು ನಾನು ಎಲ್ಲೂ ಹೋಗೋದಕ್ಕಾಗಲ್ಲ. ಸೊ ಈ ಕೆಲಸಗಳನ್ನೆಲ್ಲ ಈಗಲೇ ಮುಗಿಸ್ಕೊಬಿಡೋಣ ಅಂತ. ಆಮೇಲೆ ನಾನು ಹೇಳಿದ್ನಲ್ಲ, ಲೆಹಂಗಾಗೆ ಬೇಕಾಗಿರೋಂಥ ಜ್ಯುವೆಲ್ರಿ ಸೆಟ್ಟು ಕೂಡ ನಾನು ಬುಕ್ ಮಾಡ್ಕೊಬೇಕು. ಯಾವ ಥರದ್ದು ಏನು ಅಂತ ಅಂದ್ಬಿಟ್ಟು ಆಲ್ರೆಡಿ ನೋಡ್ಕೊಂಡಿದ್ದೀನಿ, ಪರ್ಟಿಕ್ಯುಲರಾಗಿ ಇದೇ ಥರದ್ದು ತೊಗೊಬೇಕು ಅಂತ ಅಂದ್ಬಿಟ್ಟು. ಬಟ್ ಇನ್ನೂ ಬುಕ್ ಮಾಡ್ಕೊಂಡಿಲ್ಲ, ಅದು ಕೆಲಸ ಪೆಂಡಿಂಗ್ ಇದೆ. ಮತ್ತು ಇನ್ನೂ ಮದುವೆ ಮಾರ್ನಿಂಗೆಲ್ಲ ನಾವು ಕಪ್ಪು ಬಳೆನೇ ಹಾಕೋಣ ಅಂದ್ಕೊಂಡಿದ್ದೀನಿ. ಬಳೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಎಲ್ಲ, ಕಪ್ಪು ಬಳೆ ಅದೇನೋ ಒಂಥರ ಲಕ್ಷಣ, ಕಪ್ಪು ಬಳೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಚೌಟ್ರಿಯಿಂದ ಹೋಗ್ಬೇಕಾದ್ರೆ ಯಾವ ಬ್ಯಾಂಗಲ್ಸ್ ಹಾಕೊಳ್ಳೋದು ಅದನ್ನೆಲ್ಲ ನಾನು ನಮ್ಮ ಅಕ್ಕ, ಸಣ್ಣ ಪುಟ್ಟದ್ದು ಗೊತ್ತಲ್ಲ, ನಾವು ಹೆಣ್ಮಕ್ಳು ಮದುವೆ ಅಂತ ಅಂದರೆ ಗಂಡು ಮಕ್ಳಿಗೆ ಜವಾಬ್ದಾರಿ ಇರುತ್ತೆ ಅಕ್ಕ ತಂಗಿರ ಮದುವೆಲಿ. ಆದರೆ ನಾವು ಹೆಣ್ಮಕ್ಳು ಹಂಗಲ್ಲ. ನಮಗೆ ರೆಡಿ ಆಗೋದು, ಫೋಟೋ ತೆಗೆಸ್ಕೊಳ್ಳೋದು, ವೀಡಿಯೋಸ್ ಮಾಡೋದು, ಇದರಲ್ಲೇ ನಾವು ಬ್ಯುಸಿ ಇರ್ತೀವಿ. ಹಂಗೆ ನಾನು ನಮ್ಮ ಅಕ್ಕಂದು ಡಿಸ್ಕಷನ್ನು ಈಗ ಕಡಿಮೆ ಆಗಿಬಿಟ್ಟಿದೆ. ಸುಮಾರು ಅದೇ ಆರ್ಯನ್ ಬರ್ಡೇ ಬರೋದಕ್ಕಿಂತ ಮುಂಚೆ ಯಾವ ರೇಂಜಿಗೆ ಗೊತ್ತಾ ಶಾಪಿಂಗ್ ಮಾಡೋದು, ಬ್ಲೌಸ್ ಸ್ಟಿಚಿಂಗ್ ಕೊಡೋದು, ಅದು ತೊಗೊಬರೋದು ಇದು ತೊಗೊಬರೋದು ಇದಾಗಿದೆ. ಈಗ ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು. ಇನ್ನು ಸ್ಲಿಪ್ಪರ್ಸ್ ಎಲ್ಲ ತೊಗೊಬೇಕು ನಾನು. ಈಗ ಆರ್ಯನ್ ಬರ್ಡೇ ಎಲ್ಲ ಆಯ್ತಲ್ಲ, ನಮಗೂ ಸ್ವಲ್ಪ ಒಂಥರ ಸ್ಟ್ರೇನ್ ಆದಂಗೆಲ್ಲ ಆಯಿತು. ಸುತ್ತೋದು ಸ್ವಲ್ಪ ಸ್ಟಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಶಾಪಿಂಗ್ಗೆ ಅಂತ ಹೋಗಿರಲಿಲ್ಲ. ಆ್ಯಂಡ್ ನಿಮ್ಗೆ ಇನ್ನೂ ನಾನು ತೋರಿಸಿಲ್ಲ, ಇನ್ನೂ ಎಕ್ಸ್ಟ್ರಾ 1-2 ಸೀರೆಗಳು ತೊಗೊಂಡಿದ್ದೀನಿ. ಅದನ್ನ ಈಗ ಸದ್ಯಕ್ಕೆ ಮದುವೆಗೇನು ಯೂಸ್ ಮಾಡಲ್ಲ, ಹಾಗಾಗಿ ಅದನ್ನೆಲ್ಲ ಏನು ತೋರ್ಸೋದಕ್ಕೆ ಹೋಗಲಿಲ್ಲ, ಈಗೇನು ಹಾಕ್ಕೊಳ್ಳಲ್ವಲ್ಲ ಅಂತ ಅಂದ್ಬಿಟ್ಟು. ಮತ್ತು ಅದು ಆರೆಂಜ್ ಸ್ಯಾರಿ ಸ್ಟಿಚಿಂಗ್ ಕೊಟ್ಟನಲ್ಲ, ಅದು ಬ್ಲೌಸ್ ಎಲ್ಲ ರೆಡಿ ಆಗ್ತಾಯಿದೆ. ಮತ್ತು ಪಿಂಕ್ ಕಲರ್ ಸ್ಯಾರಿ ನಾನು ಧಾರೆಗೇನು ಹಾಕ್ಕೋಬೇಕು ಅಂತ ಇದ್ದೀನಿ. ಐ ಮೀನ್ ನನ್ನ ತಮ್ಮನ ಧಾರೆಗೆ ನಾನು ಏನು ಸ್ಯಾರಿ ಹಾಕ್ಕೋಬೇಕಂತ ಇದ್ದೀನಿ. ಅದ್ರದ್ದಂತೂ ಸ್ಟಿಚಿಂಗ್ ವರ್ಕ್ ಅಂತೂ ಸೂಪರಾಗಿ ನಡೀತಾ ಇದೆ. ಅವ್ರು ಕಳಿಸಿದ್ರು ವರ್ಕ್ ಎಲ್ಲ. ಸ್ಟಿಚಿಂಗ್ ಆದಮೇಲೆ ನಾನು ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಈಗ ಹೋಗ್ಬೇಕು. ಈಗ ನಾನು ಬೈಕಲ್ಲಿ ಹೋಗೋಣ ಅಂತ ನವೀನ್ಗೆ ಹೇಳ್ತಾ ಇದ್ದೀನಿ. ಅವ್ರು ಬೈದರು, ಬೇಡ ಕಾರಲ್ಲಿ ಹೋಗೋಣ ಅಂತ. ಅಲ್ಲಿ ಪಾರ್ಕಿಂಗೇ ಸಿಗಲ್ಲ. ಮತ್ತು ನಾನು ಒಬ್ಳನ್ನ, ನಂಗೆ ಪಾರ್ಕಿಂಗ್ ಸಿಗಲ್ಲ, ನಾನು ಇಲ್ಲೇ ನಿಂತಿರ್ತೀನಿ, ನೀನು ಹೋಗ್ಬಿಟ್ಟು ಇಸ್ಕೊಬಾ ಅಂತಾರೆ. ನಂಗೆ ಅದು ಬೇಜಾರು ಯಾವಾಗಲೂ. ನಗದು ನೋಡು, ನಗದು. ಅದಕ್ಕೆ ನಾನು ಫುಲ್ ಪ್ಯಾಕಪ್ ಐತಿ. ಅದಕ್ಕೆ ಅವ್ರು ಫುಲ್ ಪ್ಯಾಕಪ್ ಆಗ್ತವ್ರೆ. ನನಗೆ ಮತ್ತೆ ಹಂಗೆ ಗೋಲ್ಗಪ್ಪ ತಿನ್ಬೇಕಂತ ಅನ್ನಿಸ್ತಿದೆ. ಗೋಲ್ಗಪ್ಪ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಅನ್ಸ್ಬಾರ್ದಾ? ನಾವಿರೋದೇ ತಿನ್ನಕ್ಕೆ, ನೀವಿರೋದೇ ಕೊಡ್ಸಕ್ಕೆ. ನನಗೆ ಚಳಿ ಕಣಪ್ಪ. ಗ್ಲೌಸ್ ಇದ್ರೆ ಹಾಕಬಿಡಿ, ಗ್ಲೌಸ್. ಬೆಚ್ಚಗೆ ಅದು ಮೇಲ್ಗಡೆ ಓದೇ ತರಲಿಲ್ಲ, ಹೆಂಗೋ ಬೆಚ್ಚಗೆ ಕಾರ್ಲಿ ಹೋಗೋದ ಅಂದರೆ ಕೇಳಲ್ಲ. ನಂಗೆ ಆರಾಮಾಗಿ ಗಾಡೀಲಿ ಹೋಗ್ಬೇಕು. ಏನು ಪಾರ್ಕಿಂಗ್ ಸಿಗಲ್ಲ. ಇದ್ರ ಮೇಲೆ ಒಂದು ಹೆಲ್ಮೆಟ್ ಅಲ್ಲ, ಇವತ್ತೇನಾದ್ರೂ ಅವಮ್ಮ ನನಗೆ ನನ್ನ ಲೆಹಂಗಾ ಕೊಡ್ಲಿಲ್ಲ ಅಂದ್ರೆ ಜಗಳನೇ ಆಡ್ಬಿಟ್ಟು ಬರ್ತೀನಿ ನಾನು. ಎಷ್ಟು ಬೇಜಾರಾಗಿದೆ ಗೊತ್ತಾ ನನಗೆ. ನನ್ನ ರಿಂಗು ಬಿಚ್ಚಿಟ್ಟಿದ್ದು ಹಾಕೊಂಡೇ ಇಲ್ಲ ಅಲ್ಲಿ. ಕುಡಿಯೋದನ್ನ ಅದು ಎತ್ಕೊಡಿ, ನಂದು ರಿಂಗು. ಬಾಳೆಹಣ್ಣು ಶೀತ ಆಗ್ಬಿಟ್ರೆ ಅಂತ ಏನಾದ್ರು ಸ್ವಲ್ಪ ಬಿಸಿಲು ಇರೋ ಟೈಮಲ್ಲಿ ತಿನ್ಬೇಕು ಈ ಹಣ್ಣುಗಳನ್ನ. ಇವಾಗ ತಿನ್ಬಿಟ್ರೆ ಅಷ್ಟೇ, ಆಮೇಲೆ ನನಗೆ ಗಂಟ್ಲು ಕೆರ್ತನೆ ಬಂದ್ಬಿಡುತ್ತೆ. ನೀವು ಆ ಬಾಳೆಹಣ್ಣು ಸಿಪ್ಪೆ ಬಿಚ್ಚಿದ್ ನೋಡಿ ನಂಗೆ ತಿನ್ಸ್ತೀಯ ಅಂತ ಅನ್ಕೊಂಡೆ. ನೀನು ತಿನ್ಬಿಟ್ಟು ಅಲ್ಲಿ ಹೋಗು. ಬೇಡ ಹೋಗು, ಆಯ್ತು. ಬೇಡ ಬಿಡು, ಗೋಲ್ಗಪ್ಪ ಬೇಕು. ಸ್ವಲ್ಪ ತಿನ್ನಿ, ಏನಾಗಲ್ಲ. ನಾನು ಇನ್ನೂ ತಿನ್ಬಾರ್ದು ಅಂತಲ್ಲ. ಎನ್ಸ್ಲು ಅಲ್ಲ ನಾನು. ನೀನು ಬಾಳೆಹಣ್ಣು ತಿಂತೀಯ ಅಂತಂದಲ್ಲ, ದಿನಕ್ಕೆ 2 ಸಲ ಅಲ್ಲೂ ತಿನ್ಕೊಂಡು ತಿನ್ನಿ, ಏನಾಗಲ್ಲ. ನೀನು ಆ ಸಿಪ್ಪೆ ಬಿಚ್ಚಿದ ರೇಂಜ್ಗೆ ತಗೊಬಂದು ನನ್ನ ಬಾಯಿಗೆ ತಿನ್ನಿಸ್ತೀಯ ಅಂದ್ಕೊಂಡು ತಿನ್ಬಿಟ್ಟು ಹೋಗೋಣ. ಏನು ಗೊತ್ತಾ, ಬಿಸಿಯಾಗಿ ಏನಾದ್ರು ತಿನ್ಬೇಕು ಅಂದ್ಕೊಂಡಿರೋಳು ತಣ್ಣಗಿರಂಗೆ ಹಣ್ಣು ತಗೊಬಂದು ತಿನ್ನಿಸ್ತೀಯಲ್ಲ. ಕಟ್ಟಿ ಈಚೆ ಇಟ್ಟೆ, ಕಸ ಬಂದ್ಬಿಡುತ್ತೆ ಅಂತ ಇಟ್ಟೆ. ಅವ್ರಿಗೆ ಬರಲೇ ಇಲ್ಲ. ಕಸ ಬರುತ್ತೆ ಇವತ್ತು. ಮಂಗಳವಾರ, ಗುರುವಾರ, ಶನಿವಾರ 3 ದಿನ ನೆನ್ಪಿಟ್ಕೋ. ವಾರದಲ್ಲಿ 3 ದಿನ ಬರೋದು. ನಂಗೆ ಅದೆಲ್ಲ ನೆನಪಿರಲ್ಲ, ಯಾಕಂದ್ರೆ ಅದನ್ನೆಲ್ಲ ನೋಡ್ಕೊಳ್ಳೋದು ನನ್ನ ಹಸ್ಬೆಂಡ್. ಅದಕ್ಕಾಗಿ ಬಟ್ ವಿಷಲ್ ಆಗ್ತಾ ಇದ್ರು. ತಿಂಗಳು ಪೂರ್ತಿ ಬರ್ತಾನೆ ನಮ್ಮ ಏರಿಯಾ, ಐ ಮೀನ್ ಮನೆ ಹತ್ರ. ಕೆಲವು ಎಷ್ಟು ದೊಡ್ಡ ಏರಿಯಾ ಅಲ್ವಾ ಇದು, ಅವ್ರು ಡಿವೈಡ್ ಮಾಡ್ಕೊಂಡಿರ್ತಾರೆ. ಒಂದಿನ ಬಿಟ್ಟು ಒಂದಿನ ಬರ್ತಾರೆ. ಸರಿ, ನಡೀರಿ, ಆಯ್ತು.
ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಸ್ವೆಟರ್ ಹಾಕ್ಕೊಂಡಿರ್ಲಿಲ್ಲ, ಒಂದಷ್ಟು ದೂರ ಹೋದೆ. ಚಳಿ ಯಾವ ರೇಂಜಿಗಿದೆ ಅಂತ ಅಂದರೆ ಮುಗೀತು ನನ್ನ ಕತೆ ಅಂತ ಅಂದ್ಕೊಂಡೆ. ಈಗಲೇ ಎಲ್ಲ ಇನ್ನು ರಿಂಗ್ ರೋಡ್ಗೆ ಹೋದ್ಮೇಲೆ ಇರೋದು ಅಂತ ಅಂದರು. ಅದಕ್ಕೆ ನಾನು ಮತ್ತೆ ವಾಪಸ್ ಕರ್ಕೊಂಡು ಬಂದರು. ಈಗ ಸ್ವೆಟ್ರು ತರಕ್ಕೆ ಅವರೇ ಒಳಗಡೆ ಹೋಗೋರೆ. ಕಷ್ಟ. ಹಿಂಗೇನಾದರೂ ನಾನು ಇಲ್ಲ ನನ್ನ ಐರನ್ ಬಾಡಿ ಅನ್ಕೊಂಡು ಈಗ ಹೋಗ್ಬಿಟ್ಟಿದ್ರೆ ಹುಷಾರು ತಪ್ಪಿಡುವೆ. ಇವಾಗ ಅಷ್ಟು ಚಳಿ ಇದೆ ಹೊರಗಡೆ. ತಂದ್ರಾ ನೋಡಿ ಹೆಂಗೆ ಚಳಿ ಹೆಂಗೈತೆ ಅಂದರೆ ಹಾಂ. ಅಟ್ಲೀಸ್ಟ್ ನಿಮ್ಮ ಅಕ್ಕನ ಮನೆ ಹತ್ರ ನಾನು ಕಾರ್ ನಿಲ್ಸ್ಬಿಟ್ಟು ನಿಮ್ಮ ಅಕ್ಕನ ಸ್ಕೂಟರ್ ತೊಗೊಂಡು ಹೋಗೋದಾಗಿತ್ತು. ಕೇಳಿ ಸ್ಕೂಟರ್ ಬನ್ನಿ ಈಗ. ಏ ಸಿಕ್ಕಾಬಿಟ್ಟೆ ಚಳಿ ಕಣೆ. ಕುಡಿ. ಸ್ವೆಟ್ರ್ ಹಾಕೊಂಡ್ರೆ ಏನು ಅಷ್ಟ ಹಿಡ್ಕೊಳ್ಳಿ. ಹಾಕೊಂಡ್ರೆ ಚಳಿ ಐತೆ ನಿಮಿಷ ಇಟ್ಕೋ. ಕೊಡು. ಏನು ಹೊಟ್ಟೆ ಉರಿಸ್ತೀರಪ್ಪ. ನೋಡಿ ಇಲ್ಲಿ ಹಿಮ ಹೆಂಗೆ ಬೀಳ್ತೈತೆ. ಹೆಂಗೆ ಬೀಳ್ತೈತೆ ಅಯ್ಯಪ್ಪ. ಯಾವಾಗ ಬೇಸಿಗೆ ಬರುತ್ತೋ ಅನ್ಸುತ್ತೆ. ಬೇಸಿಗೆ ಬಂದಮೇಲೆ ನಾನು ರಮ್ಮಿನ ಕಾರ್ನ ಈ ಹೊಸಿ ಗಲೀಜು ಮಾಡಿಲ್ಲ. ತೊಳಿಯೋಣ ಅಂದರೆ ನಮ್ಮದು ಹಾರ್ಡ್ ವಾಟ್ರು ಹಂಗಂಗೆ ಬರೀ ನಿಂತ್ಕೊಳ್ಳುತ್ತೆ. ವಾಶ್ ಮಾಡಿಸ್ಬಿಡಿ. ಒಂದು ವಾಶ್ ಮಾಡಿಸ್ಬೇಕು. ಎಷ್ಟು ಗಲೀಜು ಮಾಡಿದ್ದೀರಾ ನೋಡಿ. ನನಗೆ ನಾನೇ ಎಷ್ಟು ತೊಳಿತಾ ಇದ್ದೆ. ವೈಟ್ ಕಾರು ಅಷ್ಟು ಕಾಣಲ್ಲ, ರೆಡ್ ಕಾರಲ್ಲಿ ನೀಟಾಗಿ ಗೊತ್ತಾಗ್ಬಿಡುತ್ತೆ ಹಾರ್ಡ್ ವಾಟ್ರದು. ಇದೆಲ್ಲ ಇದಾಗ್ಬಿಡುತ್ತಲ್ಲ, ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ತಗೋ ಫ್ರೆಂಡ್ಸ್, ಇವತ್ತು ಯಾಕೋ ನಮ್ಮ ಟೈಮೇ ಸರಿಗಿಲ್ಲ. ಲೆಹೆಂಗಾ ಇಸ್ಕೊಳ್ಳೋಕ್ಕೆ ಬ್ಯಾಗೇ ತೊಗೊಂಡು ಬಂದಿಲ್ಲ. ಅಷ್ಟು ದೊಡ್ಡ ಬ್ಯಾಗ್ ಅದು. ಲೆಹೆಂಗಾ ಏನು ಸುಮ್ಮನೆ ಐತಾ, ಅಷ್ಟು ಅಗಲ ಐತೆ. ಅದಕ್ಕೆ ಬೇಕಾಗಿರೋ ಬ್ಯಾಗು ಲೆಹೆಂಗಾ ಬ್ಯಾಗ್ ತಗೊಬಂದಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ನಾವು ಲೆಹೆಂಗಾ ಇಸ್ಕೊಂಡು ಹೋಗೋಕ್ಕಾಗಲ್ಲ. ನೋಡಿ ರಿಂಗ್ ರೋಡ್ ತನಕ ಬಂದುಬಿಟ್ಟಿದ್ದೀವಿ. ಈಗ ವಾಪಸ್ ಹೋಗ್ತಾ ಇದ್ದೀವಿ. ಬ್ಯಾಗೂ ತರಲಿಲ್ಲ, ಕಾರು ತರಲಿಲ್ಲ. ನಮ್ಮ ಕತೆ ನೋಡಿ ಹಿಂಗೆ. ಸುಮ್ಮನೆ ಈಗ ಪೆಟ್ರೋಲ್ ವೇಸ್ಟು, ಟೈಮ್ ವೇಸ್ಟು. ಮತ್ತೆ ಕಾರ್ ತಗೊಂಡು ಹೋಗೋಣ. ಆ ಬ್ಯಾಗ್ ತಗೊಬನ್ನಿ. ಎಲ್ಲಿಟ್ಟಿದ್ದೀರಾ? ಕಾರೇ ಗತಿ. ಹೆಲ್ಮೆಟ್ ಹಾಕೊಂಡು ಹಂಗೆ ಹೋಯ್ತಾ ಇದ್ದೀನಿ. ಕಾರ್ಕಿ ಒಳಗೈತಾ? ನೋಡಿ ನನ್ನ ಗಂಡ ಬೇಜಾರೇ ಮಾಡ್ಕೊಳ್ಳಲ್ಲ ಪಾಪ. ಇಲ್ಲ ನಾನಾಗಿದ್ರೆ ಇಷ್ಟೊತ್ತಿಗೆ ಕಿರ್ಚಾಡ್ಬಿಡುವೆ. ಫೈನಲಿ ನವೀನ್ ನೀನು ಆಸೆ ಪಟ್ಟಂತೆ ಕಾರ್ನೇ ತಗೊಂಡೋಗ್ತಿದ್ಯಾ. ನೀಗೊಂದು ವಿಷಯ ಗೊತ್ತಾ, ನಾನು ಮಧ್ಯಾಹ್ನ ಟೈಮ್ ಬಿಸಿಲಿರೋ ಟೈಮಲ್ಲೇ ಕಾರ್ ತಗೊಂಡಿರ್ತೀನಿ, ಸ್ಕೂಟರ್ ತಗೊಂಡಿರಲ್ಲ. ಇನ್ನು ಈ ಚಳಿಲಿ ಸ್ಕೂಟ್ರಲ್ಲಿ ಬಾ ಅಂತೀಯಲ್ಲ ಗುರು ನನ್ನ. ಅದೇನೋ ಹಳ್ಳಿ ಕಡೆ ಒಂದು ಭಾಷೆ ಮಾತಾಡ್ತಾರೆ ಗೊತ್ತಾ, ಏನು ಈ ನನ್ನ ಮಗ ಹುಚ್ಚ ಜಾಗಕ್ಕೂ ಸ್ಕೂಟರ್ ತಗೋತೀನಿ, ಕಾರ್ ತಗೋತೀನಿ ಅಂತ. ಹಂಗೆ ನಾವು ಅದೇನು ಕಾರ್ ಅಂದ್ರೆ ನವೀನ್ಗೆ ಅಪ್ಪ. ನನಗೆ ಕಾರಲ್ಲಿ ಜಾಸ್ತಿ ಓಡಾಡಕ್ಕಾಗಲ್ಲ. ಈ ಕಾರ್ ನನಗೆ ನನ್ನ ಹೆಸರಲ್ಲಿ ಇದೆ ಅಷ್ಟೇ. ಮ್ಯಾಕ್ಸಿಮಮ್ ಓಡಿಸೋದು ಅವರೇನೆ. 3,000 ಓಡಿಸಿದೀವಿ 3 ತಿಂಗಳಿಗೆ. ಒಂದು 100 ಕಿಲೋಮೀಟರ್ ಒಮ್ಮೆ ಓಡಿಸಿರ್ಬೋದು. ಇಲ್ಲ, ಒಂದು ಜಾಸ್ತಿ ಓಡಿಸಿದೀನಿ. 300 ಓಡಿಸಿದ್ಯಾ ಅಷ್ಟೇ ಅಲ್ವಾ. ಆಫೀಸ್ಗೆ ಒಂದು 5-6 ಸಲ ಆಫೀಸಿಗೆ ತಗೊಂಡೋಗಿದ್ಯಾ. ಅಲ್ಲಿಗೆ 66 30 ಅಲ್ಲೇ 300 ಕಿಲೋಮೀಟರ್ ಆಗೋಯ್ತು. ಅದಲ್ಲದೆ ಲೋಕಲ್ ಅಲ್ಲಿ ಒಂದು ಸ್ವಲ್ಪ ಲೋಕಲ್ ಸ್ವಲ್ಪ ಒಂದು 500 ಕಿಲೋಮೀಟರ್ ಓಡಿಸಿದ್ಯಾ ಕಣೆ. ಇನ್ನು 2,500 ಕಿಲೋಮೀಟರ್ ಓಡಿಸಿದ್ವಿ. ನನ್ಗೂ ಗೋಲ್ಗಪ್ಪ ಕೇಳ್ದೆ ತಾನೆ. ಅಲ್ಲಿಗೆ ತಾನೆ ಹೋಯ್ತಾ ಇರೋದೀಗ. ನಾನೇನು ಮಾಡ್ತಿಲ್ಲ. ಬಿಸಿ ಬಿಸಿಯಾಗಿ ತಿನ್ನೋಣ ಅಥವಾ ಗೋಲ್ಗಪ್ಪ ತಿನ್ನೋಣ? ಮಸಾಲ ಪುರಿ ತಿನ್ನೋಣ. ಇಷ್ಟೊಂದು ದಿನ ಮಸಾಲ ಪುರಿ ಜೇಸಸ್ ಹೋಗ್ಬೇಕಿತ್ತು ಅಂತಾರ. ಬಿಡಿ ಆಯ್ತು ಬಿಡು, ಇಲ್ಲೇ ಟ್ರೈ ಮಾಡ್ತೀನಿ. ಆಯ್ತು ಬೇಡ ಬಿಡಿ, ಚಳಿ ಐತೆ, ಬಿಸಿ ಬಿಸಿಯಾಗಿ ತಿನ್ನೆ ಜೇಸಸ್. ಆದ್ರೆ ಒಂದು ಪೂರ್ತಿ ತಿನ್ನಕ್ಕಾಗಲ್ಲ ಅಂತ ನನಗೆ ಕೊಡ್ಬೇಡ. ನೀವು ಒಂಚೂರು ತಿನ್ನಲ್ವಾ? ಹಂಗಾದ್ರೆ ಬೇಡ, ಗೋಲ್ಗಪ್ಪ ತಿಂತೀನಿ. ಎಷ್ಟದು ಮಧ್ಯಾಹ್ನ ಏನೋ ಆಯ್ತು ಅಂತಿದ್ದಲ್ಲ ನಿಮ್ಮ ಫೋನಲ್ಲಿ. ಸಿಲಿಂಡರ್ ಅಲ್ಲ ಇದು. ಅಯ್ಯೋ ಅಷ್ಟೊತ್ತಿಂದ ಸಿಲಿಂಡರ್ ಅಂತ ನನ್ಗೆ ಮಧ್ಯಾಹ್ನ ಕಾಲ್ ಮಾಡ್ಬಿಟ್ಟು, ಅಯ್ಯೋ ಬ್ಲಾಸ್ಟ್ ಆಗೋಯ್ತು, ಸಿಲಿಂಡರ್ ಬ್ಲಾಸ್ಟ್ ಆಗೋಯ್ತು. ಸಿಲಿಂಡರ್ ಬ್ಲಾಸ್ಟ್ ಆಗೋಯ್ತಾ ಅಂತೀನಿ. ಸಿಲಿಂಡರ್ ಬ್ಲಾಸ್ಟ್ ಆಯ್ತಾ? ಅಲ್ಲಿ ನೋಡಲಿ ಹೂ ಅಂತೆ. ಇದು ಅಲ್ಲಿ ನೋಡಿ ಸ್ಟವ್ ಅಂತೆ. ಕುಕ್ಕರ್. ಅಯ್ಯೋ ಹೆಂಗಾಯ್ತು? ಅದೇನೋ ಸಾಂಬಾರ್ ಇಟ್ಟಿದ್ರು, ಅವರೆಕಾಳು ಸಾಂಬಾರು. ವಿಷಲ್ ಬಂದಿರ್ಲಿಲ್ಲ. ಸಿಂಕಲ್ ಕೈ ತೊಳಿತವನೆ, ಎದ್ರಕೊಂಡು ಓಡ್ಬಿಟ್ಟವನೆ. ನಾನು ರೂಮಲ್ಲಿ ಪಾಪುಂತನ ತೂಗ್ತಾ ಇದೆ. ನಾ ಆಗ್ತಾನೆ ಬ್ಯಾಂಕಿಂದ ಬಂದೆ. ಅಂತ ಹೋಗಿದ್ದೀರಾ? ಪಾಪು ಮಲಗ್ತಾನೆ. ಮಲಗಿಸ್ಬಿಡಪ್ಪ, ಸಾಂಬಾರು ನೋಡ್ತೀನಿ ಅಂದ್ರೆ ನಿಮ್ಮಮ್ಮ. ಶಿವನ್ ಏನೋ ಮಾಡ್ತಾ ಇದ್ದ. ಸೊ ಎದ್ರಕೊಂಡು ಇದೇನು ಹಿಂಗ್ ಓಡೋಯ್ತಾರಲ್ಲ ಅನ್ಬಿಟ್ಟು, ಅದು ಫುಲ್ ಸೌಂಡು. ಅದು ಸಿಡಿದ್ಬಿಟ್ಟು ಹಿಂಗ್ ಮೇಕ್ ಹೋಗಿಲ್ಲ, ಸೈಡ್ಗೆ ಫುಲ್ ಗೋಡೆ. ಆಮೇಲೆ ಇದೈತಲ್ಲ ಯಾವ್ದು ಇದಿಟ್ಟಿದ್ರಲ್ಲಪ್ಪ, ಓವೆನ್ಗೆಲ್ಲ ಆರಿ ಸಾಂಬಾರು. ಈ ಹೆಚ್ಚು ಕಡಿಮೆ ಒಂದು ಅರ್ಧದಲ್ಲಿ 1/4 ಭಾಗ ಮಟಾಶ್ ಸಾಂಬಾರು. ಕಷ್ಟ. ಕುಕ್ಕರ್ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್. ಅಲ್ಲ
ಏನಾದ್ರು ಮುಂದೆ ಕಡೆ ಅಮ್ಮ ಏನಾದ್ರು ನಿಂತು ಮುಂದು ಕಾರಿಗೆ ಏನಾದ್ರು ಹೊಡ್ದೆ ಅಪ್ಪ ದೇವ್ರೆ, ಏನೋ ದೇವ್ರ ದಯೆಯಿಂದ ನಮ್ಮಮ್ಮ ಬಚಾವಾಗವ್ರೆ ಅಷ್ಟೇ. ಶಿವನೇ ಎದ್ರು ಕೊಡ್ಬಿಟ್ಟವನೆ, ಕೆಳಗಡೆ ಹೋಗ್ಬಿಟ್ಟು ಗ್ಯಾಸ್ ಆಫ್ ಮಾಡವನೆ. ಕೆಳಗಡೆ ಮೇನ್ ಸ್ವಿಚ್ ಇದೆಯಲ್ಲ ಗ್ಯಾಸ್ದು ರೆಗ್ಯುಲೇಟರ್. ಕಷ್ಟ ಕಣಪ್ಪ ಕಣಪ್ಪ. ಗ್ರಾಚಾರ. ನಿಮ್ಮ ಅಮ್ಮಂದು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಲ್ಲ ಒಂದ್ಸಲ ಯಾವಾಗ್ಲೂ ಇದೇ ಏನಿಟ್ಟಿತ್ತು ಅದು ರೈಸು ಏನಕ್ಕೂ ಕೊಡ್ದು ಅನ್ನ ಎಲ್ಲ ಮನೆ ತುಂಬಾ ಆಗಿತ್ತು. ಅದ್ ಯಾಕಂಗಾಗಿತ್ತು ರಮ್ಯ ಏನ್ ಗೊತ್ತಾ ಹೇಳ್ತೀನಿ ಕೇಳಿ, ಹೆಣ್ಮಕ್ಳುಗಳಿಗೆ ಒಂದು ಟಿಪ್ಪು. ಅರ್ಜೆಂಟ್ಗೆ ಮುಚ್ಚುಳಗಳನ್ನ ಹಾಕ್ಬಿಡ್ತೀರಾ, ಮುಚ್ಚುಳಗಳನ್ನ ಹಾಕೋದಲ್ಲ, ರಬ್ಬರ್ನ ಹಸಿ ಮಾಡಿ ತೇವ ಮಾಡಿ ಹಾಕ್ಬೇಕು. ನೀವೇನೋ ಅರ್ಜೆಂಟ್ ರಬ್ಬರ್ ಎತ್ತಿಟ್ಟಿರ್ತೀರಾ. ಇನ್ನೊಂದೇನು ಗೊತ್ತಾ, ರಬ್ಬರ್ನ ಒಂದು ನೀರಲ್ಲಿ ಉಣ್ಣೆ ಹಾಕಿಡ್ಬೇಕು ಯಾವಾಗ್ಲೂ. ಟಿಪ್ಸ್ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ರಬ್ಬರ್ ಹಸಿಯಾಗಿರ್ಬೇಕು ಯಾವಾಗ್ಲೂ. ಅದು ಹಸಿಯಾಗಿದ್ರೆ ಕಟ್ಟಾಗೋದು ಅದು ಇದು ಆಗಲ್ಲ. ಮತ್ತೆ ನಾವು ಹಾಗೇನೆ ನೀರಲ್ದೇನೆ ಹೊರಗಡೆ ಇಟ್ಬಿಟ್ರೆ ರಬ್ಬರ್ ಬೇಗ ಹಾಳಾಗುತ್ತೆ, ಕಟ್ಟಾಗುತ್ತೆ. ಮತ್ತು ಈ ಥರ ಕುಕ್ಕರ್ಗಳು ಸಿಡಿಯೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಓಕೆ, ಏನೋ ಬಿಸಿಯಾಗದೇನೋ ಕೊಡ್ತವ್ರೆ ಅಲ್ಲಿ ಆ ಬೇಕ್ರಿ ಮುಂದೆ. ಬರೀ ಇದೇನೆ ಅದು ಇದು ಇದು. ಇವ್ರಿಗೊಂಚು ಅಲ್ಲಿ ನೋಡಿ ಎಷ್ಟು ಜನ ಅವ್ರೆ, ನಂಗೆ ಅಲ್ಲಿ ನಿಂತ್ಕೊಳಕ್ಕಾಗಲ್ಲ. ತಿನ್ನೋದ್ರ ಕಡೆನೆ ಗಮನ ಯಾವಾಗ್ಲೂ. ಇಲ್ಲ, ಇನ್ನೇನು ಬದುಕಿದ್ದು ಇಷ್ಟೊಂದು ಕಷ್ಟ ಪಡ್ತೀವಿ, ಒಂಚೂರು ತೃಪ್ತಿ ಆಗಂಗೆ ತಿನ್ಬಾರ್ದ ಹೇಳು. ಅಲ್ಲಿಗೋ ಬೇಕ್ರಿ ಹತ್ರ ಹೋಗೋಣ ಬಾ. ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಐತೈತೆ. ಈ ದೇವಸ್ಥಾನ ಅಂದ್ರೆ ಒಂದು ಸ್ಪೆಷಲ್ ಮೆಮೊರೀಸ್ ಇದೆ ನನಗೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ, ಒಂಥರ ನಮ್ ಕಾರ್ ಕೂಡ ನಮ್ ಕಾರ್ದು ಇಲ್ಲೇ ಪೂಜೆ ಆಗಿತ್ತು. ಇಲ್ಲಿ ಕಾರ್ ಪೂಜೆ ಮಾಡ್ತವ್ರ ಹೊಸದು ರೆಡ್ ಕಲರ್ ವೆನ್ಯೂನಾ ಅಲ್ಲ ಮಹೇಂದ್ರದೇ ಅದು. ಈ ದೇವಸ್ಥಾನ ಅಂದ್ರೆ ನಂಗೊಂದು ಸ್ಪೆಷಲ್ ಫೀಲಿಂಗ್ ಆಯ್ತಾ. ಏನೋ ಒಂಥರ ಈ ದೇವಸ್ಥಾನದ ಹತ್ರ ಬಂದ್ರೆ ಆ ದಿನಗಳೆಲ್ಲ ನೆನಪಾಗುತ್ತೆ. ಈ ಗಣಪತಿ ದೇವಸ್ಥಾನದ ಹತ್ರ ಬಂದ್ರೆ ಮುಂಚೆ ಅಲ್ಲಿ ಲೆಫ್ಟ್ ಅಲ್ಲಿ ಇತ್ತು ಇವ್ರದ್ದು ಜೆಎಸ್ಎಸ್ ಪಾನಿಪುರಿ. ನಡೀರಿ ಈಗ ಆಯ್ತು, ತಿನ್ಬೇಕು. ಬರೀ ಮಾತು, ತಿನ್ನಕ್ಕೇನು ಕೊಡ್ಸೋದಿಲ್ಲ, ಬರೀ ಮಾತಾಡೋದು. ಹೋಗೋಣ. ನನ್ಗೆ ಏನು ಗೊತ್ತಾ, ಊಟ ತಿನ್ನಲ್ಲ ನೀನು. ಏನು ಅಡಿಯಪ್ಪ, ಯಾಕೆ ತಿನ್ನಲ್ಲ? ನಾವು ಬಂದಿದ್ದು ಸಿದ್ಧಾರ್ಥಲ್ಲಿ ಹೋಟೆಲಿರುವಂಥ ಶ್ರೀ ರಾಯಲ್ ವಾರಿಯರ್ ಬೇಕ್ರಿಗೆ. ಸೊ ಇಲ್ಲಿ ಚಾಟ್ಸ್ ಕೂಡ ಇತ್ತು. ಸೊ ಮಸಾಲೆ ಪುರಿ ತೊಗೊಂಡು ಬನ್ನಿ ಅಂತ ಹೇಳಿದೆ, ತೊಗೊಂಡು ಬರ್ತಾ ಇದ್ದಾರೆ. ನವೀನ್ ಆಗಲೇ ಹೇಳ್ದಾಗೆ ಅವ್ರಿಗೇನಂತ ಅಂದರೆ ಈ ಈವ್ನಿಂಗ್ ಟೈಮ್ 5 to 6 ಈ ಟೈಮಲ್ಲಿ ಏನಾದರೂ ಚಾಟ್ಸ್ ತಿಂದರೆ ಓಕೆ. ಆದರೆ ಇವಳು ಊಟ ಮಾಡೋ ಟೈಮಲ್ಲೆಲ್ಲ ಬಂದು 7-7:30ಗೆಲ್ಲ ತಿಂದರೆ ಇನ್ನು ರಾತ್ರಿ ಊಟ ಮಾಡಲ್ಲ ಅಂತ ಅಂದ್ಬಿಟ್ಟು ಯಾವಾಗಲೂ ಬೈತಿರ್ತಾರೆ. ಒಂದು ಮಸಾಲೆ ಪುರಿ ಅಷ್ಟೇ ತೊಗೊಂಡಿದ್ದು. ಇವ್ರು ಮೊದಲೇ ಹೇಳಿದರು ನಾನು ತಿನ್ನಲ್ಲ, ನಂಗೆ ತಿನ್ನಿ ಅಂತ ಎಲ್ಲ ಕೊಡಬೇಡ ಅಂತ. ನಾನು ತೊಗೊಳೋದಷ್ಟೇ. ಒಂದು 4 ಸ್ಪೂನ್ ತಿಂದಾದ್ಮೇಲೆ ನನಗೆ ಅದು ಬೇಡ ಅಂತಲೇ ಅನಿಸ್ತಾ ಇರುತ್ತೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿತ್ತು. ಹಾಗೆ ನವೀನ್ಗೆ ನಾನೊಂದು 4 ಸ್ಪೂನ್ ತಿನ್ಬಿಟ್ಟು ನವೀನ್ ನೀವು ತಿನ್ನಿ ಅಂತ ಅಂದೆ. ಅವ್ರು ಬೈಕೊಂಡು ಮುಖ ನೋಡಿಕೊಂಡು ಅವರೊಂದು ಸ್ವಲ್ಪ ತಿಂದರು. ಹಾಗೆ ಸ್ವಲ್ಪ ಚಳಿಗೆ ಬಿಸಿಯಾಗಿದ್ದು ತಿಂದಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಯಿತು. ಸೊ ನಾನು ಸಿಕ್ಕಾಪಟ್ಟೆ ಈ ಥರ ಹೊರಗಡೆದೆಲ್ಲ ಜಾಸ್ತಿ ಇಷ್ಟಪಟ್ಟು ತಿಂತೀನಿ. ನವೀನ್ಗೆ ಇಷ್ಟ ಆಗಲ್ಲ, ಬಟ್ ತೊಗೊಂಡಾದ್ಮೇಲೆ ಅವರೇ ಜಾಸ್ತಿ ತಿಂದಿರ್ತಾರೆ ನನಗಿಂತ. ಸೊ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಮತ್ತು ಇಲ್ಲಿ ಬಿಸ್ಕೆಟ್ಸು ಪಪ್ಸು ಎಲ್ಲ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿಂದ ನಾವು ಬಂದಿದ್ದು ಮೀನಾ ಬಜಾರ್ಗೆ. ಬಂದಿದ ತಕ್ಷಣ ನವೀನ್ ಖುಷಿಯಾಗಿದೆ ಅಂದರೆ ಪಾರ್ಕಿಂಗ್ ಸಿಕ್ಬಿಡ್ತು. ಇಲ್ಲ ಅಂದರೆ ಅವ್ರ ಕಾರಲ್ಲಿ ನಾನು ನಡ್ಕೊಂಡು ಹೋಗಬೇಕಿತ್ತು, ಪಾರ್ಕಿಂಗ್ ಸಿಗಲ್ಲ, ಹೋಗಿ ಇಸ್ಕೊ ಬಂದ್ಬಿಡು ಅಂತ ಕಳಿಸಿದ್ರು. ನನಗೂ ಖುಷಿ ಆಯಿತು. ಸೊ ಈಗ ನಾವು ಸ್ಟಿಚಿಂಗ್ ಆಗಿರುತ್ತೆ, ಈಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸರ್ ಕಾರಣಗಳು ಹೇಳ್ಬೇಡಿ ಸರ್. ಒಬ್ರು ನಿಮ್ಗೆ ಆಗಲ್ಲ ಅಂದ್ರೆ ನೀವು ಈಸ್ಕೋಬಾರ್ದು ಮಾಡೋದಿಕ್ಕೆ. ಅಲ್ಲ ಸರ್, ಒಬ್ರು ಕಸ್ಟಮರ್ನ ಎಷ್ಟು ದಿನ ಅಂತ ಸುತ್ತಿಸ್ತೀರಾ ನೀವು? ನಾವು ಈಗ 1500 ಅಂತಂದಾಗ 1 ರೂಪಾಯಿ ಕಮ್ಮಿ ಆಗಲ್ಲ ಅಂತ ಅಂದ್ರು. ನಾವು ಓಕೆ ಆಯ್ತು ಅಂತ ಅಂದ್ಬಿಟ್ಟು ಕನ್ವಿನ್ಸ್ ಆಗಿ ಹೋದ್ವಿ ಅಂದ್ರೆ ಇದೇ ತರ ನಾವೇನಾದ್ರು ದುಡ್ಡು ಕೊಡ್ಬೇಕಾದ್ರೆ 1 500 ಇಟ್ಕೊಂಡು 1000 ಕೊಡ್ತೀನಿ ಅಂದ್ರೆ ಒಪ್ಕೊಬಿಡ್ತಿದ್ರಾ? ಒಪ್ಕೋತಿದ್ರ ಮೇಡಮ್? ನಾನು 1000 ಕೊಟ್ಟಿದ್ರೆ ಮೇಡಮ್ ನಿಮ್ನೆ ಕೇಳ್ತಿರೋದು, ಯಾಕಂದ್ರೆ ನಾನು ಇವ್ರ ಜೊತೆ ಎಲ್ಲ ಕೊಟ್ಟಿರೋದು, ನಿಮಗೆ ಕೊಟ್ಟಿರೋದು. ನಾನು 1000 ಕೊಡ್ತೀನಿ ಅಂದ್ರೆ ನೀವು ಒಪ್ಕೊಂತಿದ್ರಾ? ನೋಡಿ ಈಗ ಶಿವನು ಹೋಗ್ತಾ ಇದ್ದಾನೆ. ಬೇರೆ ಟೈಮಲ್ಲಿ ಬಾಬಾ ರಾಶು ಅಂತಾನೆ, ಈಗ ನಮ್ಮನ್ನ ಬಂದು ಓವರ್ಟೇಕ್ ಮಾಡಿ ಕ್ಲಿಪ್ಪಿಂಗ್ ತಗೊಂಡು ಸ್ಪೀಡ್ ಆಗೋಯ್ತು ಹೋಯ್ತವನೆ. ನಂದು ಒಳ್ಳೆ ಡಿಸಪಾಯಿಂಟ್ ಆಯ್ತು ಲೆಹೆಂಗಾದು. ಅದೇ ಬೇಜಾರಲ್ಲಿ ನಮ್ಗೆ ಯಾಕೋ ಅಸಿಡಿಟಿ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಸ್ವೀಟ್ ಆಗಿರೋದು ಏನಾದ್ರು ತಗೋಬತ್ತೀಯ ನವೀನ್? ಸ್ವೀಟ್ ತಿಂದ್ರೆ ಗ್ಯಾಸ್ಟ್ರಿಕ್ ಆಗೋದ್ರ ಸೀರಿಯಸ್ಲಿ. ನಂಗೆ ಯಾಕೋ ಮನ್ಸಿಗೆ ಬೇಜಾರಾಗೋಯ್ತಾ, ಲೆಹೆಂಗಾ ಸ್ಟಿಚ್ ಆಗಿಲ್ಲ ಅಂತ. ಏನಾರು ಸ್ವೀಟ್ ಆಗಿರೋದು ನೋಡಿ, ಅವ್ನು ಏನ್ ತಗೋಬರ್ಬೇಕು ಅಂತ ಗೊತ್ತಾಗಲ್ಲ. ಕ್ಯಾಶು ಬರ್ಫಿ ಏನಾದ್ರು ಇದ್ರೆ. ಇಲ್ಲಿ ಕ್ಯಾಶು ಬರ್ಫಿ ಸಿಗಲ್ಲ. ಒಂಥರ ಹೊಟ್ಟೆ ಸಮಾಧಾನನೇ ಐತೆಲ್ಲ, ಏನ್ ತಿಂದ್ರು ಹೊಟ್ಟೆಗೆ. ಹಾಲು
ಸೋನ್ ಪಾಪಡಿ ತರ ಸೋನ್ ಕೇಕ್ ಅಂತ ಇದೆ. ಕೇಕಾ? ಕೇಕ್ ನನ್ನ ಮಗಳು ಇಷ್ಟಪಡ್ತಾನ ನೋಡಿ. ಎಷ್ಟು ಹೊಟ್ಟೆ ಉರಿಸ್ತೀನಿ, ಅದು ಇದು ತಿಂತಾ ಇರ್ಬೇಕು. ನಾನು ಸಮಾಧಾನ ಆಗಲ್ಲ. ಮುಂಚೆನೆ ಹೇಳಿ ಕರ್ಕೊಂಡು ಹೋದೆ, ಅಲ್ಲವೇ ಮಸಾಲೆ ತಕೊಂಡ್ಬಿಟ್ಟು ನನ್ಗೆ ಕೊಟ್ಟೆ. ತಿನ್ನೋದು ಇಷ್ಟು ಒಂಥರ ಗ್ಯಾಸ್ಟ್ರಿಕ್ ತರ ಆಗೈತೆ ಅನ್ಸುತ್ತೆ. ಒಂಥರ ಹೊಟ್ಟೆ ತುಂಬ್ತಾ ಇಲ್ಲ, ಏನ್ ತಿನ್ನಕ್ಕೂ ಜಾಸ್ತಿ ಆಯ್ತಾ ಇಲ್ಲ. ಹೇಳ್ತಾ ಇರೋದಪ್ಪ, ಏನೇ ತಕೊಂಡ್ರೆ ತಿನ್ನಲ್ಲ ಎಲ್ಲ, ಸುಮ್ಮನೆ ಆಸೆ ಪಡ್ತೀಯ. ತಿನ್ನೋದೆಲ್ಲ ನಾನೇ ತಗೊಂಡ್ರೆ. ಆದ್ರೆ ನೀನ್ ತಗೊಳಲ್ಲ ನಾನು ಹೇಳೋ ತನಕ. ಅಲ್ಲೇನು ನಮ್ಮನೇನ ನಿಮ್ಮಮ್ಮ ನಡಿ ಅಮ್ಮ ಮನೆಗೆ ಹೋಗೋಣ, ಮಕ್ಳು ಕರ್ಕೊಂಡ್ ಬರೋಣ. ಈಗ ನಂಗೆ ಯಾಕೋ ಊಟನೂ ಸೇರಲ್ಲ. ನಮ್ಮಮ್ಮ ಅವರೆಕಾಳು ಸಾರು ಮಾಡೋರಂತೆ. ಮಧ್ಯಾಹ್ನ ಕತೆ ಹೇಳಿದ್ರಲ್ಲ ನವೀನ್, ಸಾಂಬಾರ್ ಕುಕ್ಕರ್ ಬ್ಲಾಸ್ಟ್ ಆಗಿ. ಈಗ ನಮ್ಮ ಅಮ್ಮನ ಎಕ್ಸ್ಪ್ರೆಷನ್ ಯಾಕೋ ಪಾಪ ನಮ್ಮ ಅಮ್ಮಂಗೆ ಆಗ್ತಾನೂ ಇಲ್ಲ ಅಂತಿದ್ರಂತೆ. ಡಾಕ್ಟರ್ ಬೇರೆ ಇರ್ಲಿಲ್ಲ. ಆ ಡಾಕ್ಟ್ರು ಎಲ್ಲೋಟೋಗೋರೆ? ಔಟ್ ಆಫ್ ಸ್ಟೇಟ್ ಹೊಟ್ಟೋಗೋರಾ? ಇಲ್ಲಪ್ಪ, ನಾಳೆ ಗೌರ್ಮೆಂಟ್ ರಜೆ ಅಲ್ವಾ? ನೋಡಿ ಅವನು ಕಾರ್ ಪಾರ್ಕ್ ಮಾಡ್ಬಿಟ್ಟು ಹೆಂಗೋಯ್ತವನೆ. ಜೋಶ್ ಅಲ್ಲ ಅವನೇ ಫ್ರೆಂಡ್ಸ್, ಮದ್ವೆ ಐತಾ ಇದೀನಿ ಅಂತ ಅಷ್ಟಿಷ್ಟಲ್ಲ ಜೋಶು. ಫುಲ್ಲು ನಮ್ನೆಲ್ಲ ಮರ್ತೇ ಬಿಟ್ಟವನೆ. ಡೈಲಾಗ್ ನೋಡಿ ಹೆಂಗ್ ಹೇಳ್ತಾನೆ, ಮದ್ವೆ ಐತಾ ಇದೀನಿ ಅಂತ ನಮ್ನೆಲ್ಲ ಮರ್ತೇ ಬಿಟ್ಟ. ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟೋ ದಿನಗಳಾಗೈತೆ. ಕೇಳಿಬೇಕಾದ್ರೆ ಅವನ್ನ. ಅಯ್ಯೋ ಎಂತದೂ ಇಲ್ಲ ಫ್ರೆಂಡ್ಸ್. 1-2 ದಿನ, ಈಗ ಲಾಸ್ಟ್ 1-2 ದಿನ ಯಾವಾಗ್ಲೂ ಅವನು ಶಾಪಿಂಗು ಅದು ಇದು ಅನ್ಕೊಂಡು ನನ್ ಕಣ್ಗೆ ಸಿಕ್ಕಿರ್ಲಿಲ್ಲ ಅವನು. ಅವಾಗ ನಾನೇ ಬೇಜಾರ್ ಮಾಡ್ಕೊಂಡಿದ್ದೆ. ನೋಡು ಮಾತಾಡ್ಸಿದ್ನ ನಾನೇ ಫೋನ್ ಮಾಡಿದ್ರೆ. ಅದೇ ಟ್ರಯಲ್ಗೆ ಹೋಗಿದ್ರಲ್ಲ, ಈಗ ಹೋಯ್ತೀವಿ ನಾವು. ಅದೇ ಟ್ರಯಲ್ಗೆ ಹೋಗಿದ್ದಾಗ ನಿನಗ್ ಫೋನ್ ಮಾಡಿದ್ನಲ್ಲೋ. ಟ್ರಯಲ್ಗೆ ಹೋಗಿದ್ದಾಗ ಅವತ್ತು ಬಿರಿಯಾನಿ ಏನೋ ಮಾಡ್ತಾ ಇದ್ದೆ, ಊಟಕ್ಕೆ ಬತ್ತೀಯ ಅಂತ ಕೇಳಕ್ ಮಾಡಿದ್ರೆ ನೀನ್ ಟ್ರಯಲ್ ನೋಡ್ತಾ ಇದ್ದೆ, ಫೋನ್ ಎತ್ತಲಿಲ್ಲ. ಆಮೇಲೆ ರಕ್ಷಿತನ್ ಫೋನಿಗೆ ಮಾಡಿದೆ, ರಕ್ಷಿತಾ ಫೋನ್ ಎತ್ತಿದ್ಲು. ಆಮೇಲೆ ನೀನ್ ಫೋನ್ ಮಾಡ್ದ, ಅಕ್ಕ ಏನಕ್ಕ ಫೋನ್ ಮಾಡಿದ್ದಲ್ಲ ಅಂತ. ಏನಕ್ಕೆ ಅಂತ ಗೊತ್ತಾಯ್ತು, ಆದ್ರೂ ಒಂದು ಫೋನ್ ಮಾಡೋಳೆ ಮಾತಾಡೋಣ ಅಂತ ಮಾಡ್ದ. ಅದನ್ನೇ ಹೇಳೋದು. ಇಷ್ಟೇ ಎಲ್ರು ಅದೇನೋ ಡೈಲಾಗ್ ಕಮೆಂಟ್ ಹಾಕಿದ್ರು ನೋಡಿ. ಮದ್ವೆ ಆದ್ಮೇಲೆ ನಿಮ್ ತಮ್ಮ ಏನ್ ಮಾಡ್ತಾನೆ ಅಂತ ನನ್ನ ತಮ್ಮ ಈಗ್ಲೇ ಪ್ರೂವ್ ಮಾಡ್ತಾನೆ ಫ್ರೆಂಡ್ಸ್ ಅದನ್ನ. ಅಂದ್ರೆ ಮದ್ವೆ ಆದ್ಮೇಲೆ ಹಂಗೆ ಅಂತ ಕಮೆಂಟ್ ಹಾಕಿದ್ರಲ್ಲ, ಹಂಗೆ ಅಂತ. ಮದ್ವೆಗಿಂತ ಮುಂಚೆನೂ ಹಂಗೆ ಬಿಡು ಅಂತವನೆ ನೋಡಿ. ಮಾತೆ ಎಲ್ಲ ಉತ್ತರ ಕೊಡಕ್ ಐತಲ್ವಲ್ಲ, ಒಪ್ಕಂಡ. ಇವನು ಬಾಳ ಕ್ಲೇವರ್. ನಿಮ್ಗೆ ಇನ್ನೂ ಗೊತ್ತಿಲ್ಲ ಇವನ್ ಬಗ್ಗೆ. ಇವನ್ ಸಿಚುವೇಶನ್ಸ್ ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಇವ್ನ್ ನೋಡ್ಕೊಳಿಬೇಕು. ಅದೇನೋ ಈ ಕೋಲ್ಡ್ ಅಲ್ಲಿ ಜ್ಯೂಸ್ ಇಟ್ಕೊಂಡು ಅದು ಓಪನ್ ಮಾಡಾದ್ಮೇಲೆ ಇಷ್ಟು ಓಪನ್ ಮಾಡಿಲ್ಲ ಅಂದ್ರೆ ಓಕೆ. ಓಪನ್ ಮಾಡಾದ್ಮೇಲೆ ಬೇಗ ಖಾಲಿ ಆಗ್ಬೇಕು, ಇಲ್ಲ ಫ್ರಿಜ್ ಅಲ್ಲಿ ಇರ್ಬೇಕು. ಇನ್ವಿಟೇಷನ್ಸ್ ಎಲ್ಲ ಅದು ಯಾವಾಗ ಹಾಕತ್ತನೋ. ನಾಳೆ ನಾನ್ ಬಿಸಿ ಇದ್ದೀನಿ. ಎಷ್ಟೊತ್ತು ಕೇಳೋ? ನಾನು 11 ಗಂಟೆಗೆ ಹೋಗೋದು. ನಾವೆಲ್ಲ ಸೇರ್ ಒಂದ್ ರೀಲ್ಸ್ ಮಾಡೋಣ ಅಂತ. ಇಲ್ಲಾಂದ್ರೆ ಸಿಕ್ತಂಗೆ ಎತ್ಕೊಂಡು ಹಾಕ್ಬಿಡ್ಬೋದು. ಎಲ್ಲ ಸೇರ್ ಕುತ್ಕೊಂಡು ಒಂದ್ ರೀಲ್ಸ್ ಮಾಡೋಣ. ನಮ್ಮ ಮರಿಗಳು ಏನ್ ಮಾಡ್ತಾವೆ ತೋರಿಸ್ತೀನಿ ರೀ. ಆಕ್ಚುಲಿ ಈಗ ಏನಂತ ಅಂದ್ರೆ ನನ್ನ ತಮ್ಮನ ಮದ್ವೆ ಇದೆ ಅಲ್ವಾ, ಅದಕ್ಕೆ ನಾನು ಮತ್ತೆ ನವೀನ್ ಫೋಟೋಶೂಟ್ ಮಾಡಿಸ್ಕೊತಾ ಇದೀವಿ. ಐ ಮೀನ್ ಪ್ರೀ ವೆಡ್ಡಿಂಗ್ ಶೂಟ್ ತರ ನಾವು ಪೋಸ್ಟ್ ವೆಡ್ಡಿಂಗ್ ಶೂಟ್ ನ ಮಾಡಿಸ್ಕೊತಾ ಇದೀವಿ. ಹಾ, ಅದಕ್ಕೆ ಈಗ ಶಿವುಗೆ ಹೇಳ್ತಾ ಇದೆ, ನೋಡು ನಿಮ್ದು ಮಾತ್ರ ಅಲ್ಲ ನಮ್ದು ಪ್ಲೇ ಆಗ್ಬೇಕು ಮದ್ವೆಲಿ, ನೈಟ್ ರಿಸೆಪ್ಷನ್ ಅಲ್ಲಿ ಅಂತ. ಅದಕ್ಕೆ ಅವ್ನು ಏನ್ ಹೇಳ್ತಾನೆ ಕೇಳೋಣ. ಏನೋ ಶಿವು, ನಾವು ಒಂದು ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದೀವಿ ರವಿಚಂದ್ರಂದು. ಹೇಳ. ಅಯ್ಯೋ 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 ಇನ್ನೇನು ಕೆಲಸ ನಂಗು ನಿಂಗು ಸಿಂಗು ಸಾಂಗು. ಈ ಸಾಂಗ್ ನಾವು ಫೋಟೋ ಶೂಟ್ ಮಾಡಿಸ್ತಾ, ಐ ಮೀನ್ ವಿಡಿಯೋ ಮಾಡಿಸ್ತಾ ಇದೀವಿ. ಸೊ ನಿಮ್ದು ಪ್ಲೇ ಆಗಿದ ತಕ್ಷಣ ನೆಕ್ಸ್ಟ್ ನಮ್ದು ಬರುತ್ತೆ. ಅವ್ರಿಗೆ ಯಾವ ಸಾಂಗು? ಅವರು ನಮ್ಮ ಭಾವನ್ಗೆ ಇಷ್ಟ ಆಗೋದು ಯಾವ್ದು ಅಂತ ಅಂದ್ರೆ, ಅದು ಯಾವಾಗ್ಲೂ ಆಡ್ತಾ ಇರ್ತಾರಲ್ಲ, ಯಾವ್ದು ಅದು ಯಾವ್ದೋ ವಿಷ್ಣುವರ್ಧನ್ ಮತ್ತೆ ರವಿಚಂದ್ರನ್ದೇ ಅದುವೆ. ಅಮ್ಮ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊತಾ ಇದೀವಿ. ಹಾ, ನಾವು ಮಾಡಿಸ್ಕೊಳ್ಳೋದೇನೆ. ಇವ್ರದ್ದು ಮಾತ್ರ ಬರ್ಬೇಕಾ? ನಮ್ದು ಬರ್ಲಿ ಅಲ್ವಾ? ಅಲ್ವೇನೋ?
ಫ್ರೆಂಡ್ಸ್ ನಾನು ಇಷ್ಟು ಹೇಳ್ದೆ ಅಲ್ವಾ, ಅವ್ನ ಮನ್ಸಿಂದ ಆಯ್ತು ಅಂತ ಮನ್ಸಿಂದ ಅಂತ ಹೇಳಿರಲ್ಲ. ಏನೋ ಇನ್ನೇನ್ ಸೈಲೆಂಟಾಗಿರೋ ನಿಮಿಷ, ಮನ್ಸಿಂದ ಅಂತ ಹೇಳಿರಲ್ಲ, ಆಯ್ತು ಮಾಡಿಸ್ಕೊಳ್ಳಿ ಅಂತಾನೆ. ನಾವೇನು ಮಾಡಿಸ್ಕೊಳ್ಳಲ್ಲ ಕಣಪ್ಪ. ಮದುವೆ ಹುಡುಗಿಗೆ ಕಾಂಪಿಟೇಟರ್ ಆಗಕ್ಕಾಗುತ್ತ ನಾವು? ನಾವು ಆ ಥರ ಎಲ್ಲ ತೊಂದರೆ ಕೊಡಲ್ಲ ನಿಮಗೆ. ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಬೇಕು, ನಮ್ಮದು ವಿಡಿಯೋ ಬೇಕು, ಫೋಟೋಸ್ ಬೇಕು ಅಂತ. ನಿಂದು ಬೇಕು? ಮಾಡಿಸ್ತೀವಿ ಅಂದ್ರೆ ಜೋಡಿಯೆಲ್ಲ ಹಾಕಲ್ಲ. ನಾವು ಯೂಟ್ಯೂಬ್ ಹಾಕತ್ತೀವಿ. ಇವನು ಏನ್ ಹೇಳ್ತಾನೆ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಹೇಳು. ಕೇಶವ. ನಾನ್ ಮೀನಾ ಅಂತ ಇವ್ನ್ ನಂದ ಗೋಕುಲ ಸೀರಿಯಲ್ ಅಲ್ಲಿ ಮೀನಾ ಮತ್ತೆ ಕೇಶವ. ನಾನ್ ಮೀನಾ ಅಂತೆ, ಇವ್ನ್ ಕೇಶವ ಅಂತೆ. ಎತ್ಕೊ ನೀನನ್ನ. ಮತ್ತೆ ಅವಳ ಹೆಸರು ಅಮ್ಮು, ನಾನು ಅಮ್ಮು. ಅಲ್ಲ ಕಣೋ ಇಲ್ಲಿ. ಈಗ ಸದ್ಯಕ್ಕೆ ಹೆಂಗೆ ಅಂದ್ರೆ ಮಾಧವನ್ ಚಾಪ್ಟರ್ ಕ್ಲೋಸ್. ಇವನು ಮೀನನ್ ಲವ್ ಮ್ಯಾರೇಜ್ ಆಗಿರೋನು, ಅವನು ಅಮ್ಮನಾಗಿರೋನು. ಈಗ ಶಿವಮಮ್ಮನ ಮಾಧವ ಮಾಡ್ಬಿಡೋಣ. ಶಿವಮಮ್ಮ ದೊಡ್ಡ ಮಗ, ನೀನು 2ನೇ ಮಗ, ಅವನು 3ನೇ ಮಗ. ರಕ್ಷಿತಾ ಅವಳು ಯಾರು? ಅವಳ ಹೆಸರೇನು? ಅವಳ ಹೆಸರೇ ಗೊತ್ತಿಲ್ಲ ನಿಮಗೆ. ಮಾಧವ, ಕೇಶವ, ಅವನು ವಲ್ಲಭ. ನೋಡಿ 3 ಮಕ್ಳು, ನಮ್ಮ 3 ಮಕ್ಳು ಇಲ್ಲಿ. ಏಯ್ ನಿನ್ ಮೀನನ್ ಗಂಡ ಕೇಶವ. ಕೇಶವ. ಮಾಧವನ ಹೆಂಡತಿ ಹೆಸರು ಕೇಳು. ಮಾಧವನ ಹೆಂಡತಿ ಹೆಸರು ಶಿವು ಹೆಂಡತಿ ಫೋನ್ ಬಂತು ಈಗ. ಯಾರೋ ಅಥರ್ವ. ಪ್ರೀ ವೆಡ್ಡಿಂಗ್ ಶೂಟ್ ಮಮ್ಮಿ ಪಪ್ಪನೂ ಮಾಡಿಸ್ಕೊತವ್ರೆ ಏನು. ನಾವೀಗ ಪೋಸ್ಟ್ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊತವ್ರೆ ಏನು. ಹಾ ಮಾತಾಡು ಅಂತೆ. ಅತ್ತೆ ಸೊಸೆ ಕಾನ್ವರ್ಸೇಷನ್ಗೆ. ಡಾಕ್ಟರ್ ಬಂದಿರ್ಲಿಲ್ಲ ಅಂತ ಇವತ್ತು. ಇನ್ನೂ ಆಗಿಲ್ಲ ಕಣಪ್ಪ, ಮಾಡ್ತಾ ಇದ್ದೀನಿ. ನಿಂದಾಯ್ತಪ್ಪ ಊಟ? ಊಟ ಆಯ್ತು ಅಮ್ಮ, ನಂದು ಇವಾಗ ಆಯ್ತು. ಅಮ್ಮ ಚೆನ್ನಾಗವ್ರ? ಎಲ್ಲರೂ ಚೆನ್ನಾಗವ್ರೆ ಅಮ್ಮ. ಎಲ್ರು ಚೆನ್ನಾಗವ್ರ. ನಿಮ್ಮನೇಲಿ ಅಂದ್ರೆ ನಿಮ್ಮನೇಲಿ ಅಂದ್ರೆ ಏನಾದ್ರು ಒಂದ್ ಹುಡ್ಬಿಡ್ತೀರ. ನಿಮ್ಮನೇಲಿ ಎಲ್ರು ಚೆನ್ನಾಗವ್ರ? ಏನೋ ಬಂದ್ಬಿಡುತ್ತೆ. ಈಗ ನಾವು ಅದನ್ನೇ ಶಿವು ಜೊತೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಈಗ ನಮ್ದು ಪೋಸ್ಟ್ ವೆಡ್ಡಿಂಗ್ ಶೂಟ್ ನಿಮ್ ವಿಡಿಯೋ ಆಗ್ತಿದಂಗೆ ನೆಕ್ಸ್ಟ್ ನಮ್ ವಿಡಿಯೋ ಬರ್ಬೇಕು ಅಂತ. ಏನಂತೀಯಾ? ಆಯ್ತು, ಹಾಕ್ಸ್ಕೊಳ್ಳಿ. ಮನ್ಸಿಂದ ಹೇಳ್ತಿದ್ವಿ. ಹೋಗ್ತಾ ಇರ್ತೀವಲ್ಲ, ಹಾ ಅವಾಗ ಹಾಕ್ಸ್ಕೊಬಿಡಿ. ನೋಡಿ ಫ್ರೆಂಡ್ಸ್, ನನ್ನ ವ್ಲಾಗ್ನ ಕರೆಕ್ಟಾಗಿ ಮಾಡ್ಕೊಂತ ಇದ್ದೀನಿ. ನನ್ನ ನಾದ್ನಿ ಎಂತ ಉತ್ತರ ಕೊಟ್ಲು. ಆಯ್ತು ಅಕ್ಕ ಮಾಡಿಸ್ಕೊಳ್ಳಿ, ಅದ್ರಲ್ಲೇನಿದೆ ಅಂತ ಅಂದ್ಲ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ನಾವೆಲ್ಲ ಒಯ್ತಾ ಇರ್ತೀವಲ್ಲ, ಆಗ ಖಾಲಿ ಚೌಟ್ರಿಲಿ ಹಾಕಿಸ್ಕೊ ಅಂತವಳೆ. ಅಲ್ಲಿ ಚೌಟ್ರಿಲೆಲ್ಲ ನಮ್ಮ ಮದ್ವೆ ಎಲ್ಲ ಮುಗಿದ್ಮೇಲೆ ಹಾಕ್ಸ್ಕೊಳ್ಳಿ ಅಕ್ಕ. ಇವಾಗ ನೋಡಿ, ನಿಮ್ಮ ಮದ್ವೆಲು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತೀವಿ, ನಮ್ಮ ಮದ್ವೆಲು ಏನೇನು ಏನು ಹೇಳ್ತಾಳೆ ಇರು. ಏನೇನು? ನಿಮ್ಮ ಮದ್ವೆಲು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸಿದಿರ ತಾನೇ? ಹಾ, ನಮ್ಮ ಮದ್ವೆಲಾದ್ರೂ ಬಿಡಿ ನಮ್ನ. ಹೌದಾ ಅಮ್ಮ? ನೀನ್ ಸೊಸೆ ಬೇಡ ಅನ್ಲು ಕಣಮ್ಮ, ನಾವು ಮಾಡಿಸ್ಕೊಳಲ್ಲ ಕಣಮ್ಮ.
ಸೊ ಹೀಗೆ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಯಾಕೆ ಬಂತು ಅಂತ ಅಂದರೆ ಈ ನಂದ ಗೋಕುಲದಲ್ಲಿ ಅವ್ರ ಮನೆಯವರೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗಿರ್ತಾರಲ್ಲ ಅವಾಗ ಅವರೆಲ್ಲ ಶೂಟ್ ಮಾಡ್ಕೊತಿರ್ತಾರಲ್ಲ ಹಂಗೆ ನಮ್ಮಮ್ಮ ಹಿಂಗೆ ನೀವು ಮಾಡಿಸ್ಕೊಬಿಡಿ ಅಂದರು. ಅದಕ್ಕೆ ಇಲ್ಲ ಅಮ್ಮ, ಅದು ಅವ್ರ ಸ್ಪೆಷಲ್ ಡೇ, ಅವ್ರ ಮದುವೆ, ಆ ಟೈಮಲ್ಲಿ ನಾವೆಲ್ಲ ಶೂಟ್ ಮಾಡಿಸ್ಕೊಳ್ಳೋ ಚೆನ್ನಾಗಿರಲ್ಲ, ಆ ಮದುವೆಲ್ಲ ಅವ್ರಷ್ಟೇ ಸ್ಪೆಷಲ್ ಆಗಿರಬೇಕು, ಇವ್ರಿಬ್ರಿಗೂ ರೇಗಿಸ್ತೀನಿ, ಕಾಲು ಎಳಿತೀನಿ ಅಂತ ಅಂದ್ಬಿಟ್ಟು ಶಿವಗೆ ಹಂಗೆ ರೇಗಿಸ್ತಾ ಇದೆ. ಅದೇ ಸಮಯಕ್ಕೆ ರಕ್ಷಿತಾ ಕೂಡ ಕಾಲ್ ಮಾಡಿದ್ಲು. ಫುಲ್ ಯಾವ ರೇಂಜಿಗೆ ನಂದ ಗೋಕುಲ ಸೀರಿಯಲ್ಗೆ ನಾವೆಲ್ಲರೂ ಅಡಿಕ್ಷನ್ ಆಗಿದ್ದೀವಿ ಅಂತಂದರೆ ಅದೇನೋ ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೀರಿಯಲ್ ಅಲ್ವಾ, ತುಂಬ ಖುಷಿ ಆಗುತ್ತೆ ಆ ಫ್ಯಾಮಿಲಿನ ನೋಡಿದಾಗ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.